ನಿಮ್ಮ ಮನೆ ಪರಿಸ್ಥಿತಿ ಬದಲಾಗಬೇಕು ಅಂತಿದ್ರೆ ಮೊದಲು ನೀವು ಬದಲಾಗಬೇಕಾಗತ್ತೆ. ನಿಮ್ಮ ಲೇಸಿನೆಸ್ಸು, ನಿಮ್ಮ ಬ್ಯಾಡ್ ಬಿಹೇವಿಯರು, ಬ್ಯಾಡ್ ಹ್ಯಾಬಿಟ್ಸ್ ಬಿಡಬೇಕಾಗತ್ತೆ. ಒಂದೇ ದಿನದಲ್ಲಿ ನಿಮ್ಮ ಲೈಫ್ ಚೇಂಜ್ ಆಗೋಕ್ಕಾಗಲ್ಲ. ಆದರೆ ದಿನ 1% ಬೆಟರ್ ಆಗ್ತಾ ಹೋದರೆ ಒಂದಿನ ನಿಮ್ಮ ಲೈಫ್ ಕಂಪ್ಲೀಟಾಗಿ ಚೇಂಜ್ ಆಗ್ತಾ ಹೋಗುತ್ತೆ. ಬದುಕಲ್ಲಿ ಯಾವಾಗಲೂ ಸಾಧಿಸೋಕೆ ಇಚ್ಚಿರಬೇಕು ಹೊರತು ಇನ್ನೊಬ್ಬರು ಬದುಕಿನ ಬಗ್ಗೆ ಹೊಟ್ಟೆ ಕಿಚ್ಚುಪಡಬಾರ್ದು. ಈ ರೀತಿ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅಂತ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಹೊಸದಾಗಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ, ಹಾಗೆಯೇ ನನ್ನ ವ್ಯೂವರ್ಸು, ನನ್ನ ಸಬ್ಸ್ಕ್ರೈಬರ್ಸು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾನು ಸ್ಟಾರ್ಟ್ ಮಾಡಿ 19ನೇ ದಿನ ಆಗಿದೆ. 19 ಡೇಸಲ್ಲಿ ಎಷ್ಟೆಲ್ಲ ನನ್ನ ವೆಯ್ಟ್ ಕಮ್ಮಿ ಆಗಿದೆ, ಎಷ್ಟಿತ್ತು ನನ್ನ ವೆಯ್ಟು, ಈಗ ಎಷ್ಟು ಕಡಿಮೆ ಮಾಡ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾ ಬರ್ತೀನಿ. ಹಾಗೆಯೇ ಈ ವೆಯ್ಟ್ ಲಾಸ್ ಮಾಡೋಕ್ಕೆ ಏನೆಲ್ಲ ರೆಸಿಪೀಸ್ನ ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದು ಕೂಡ ನಿಮಗೆ ಗೊತ್ತು. ಡೈಲಿ ನನ್ನ ಅಪ್ಡೇಟ್ಸನ್ನು ಹೇಳ್ತಾನೆ ಬರ್ತಾ ಇದ್ದೀನಿ. ನಾನು ಏನೆಲ್ಲ ಫುಡ್ ಮಾಡ್ಕೋತೀನಿ, ಏನೆಲ್ಲ ತಿಂತಿದ್ದೀನಿ, ಹಾಗೆಯೇ ನೀವು ಹೇಗಿರಬೇಕು, ಹೇಗೆ ವರ್ಕೌಟ್ ಮಾಡಬೇಕು, ಯಾವ ರೀತಿ ವಾಕ್ ಮಾಡಬೇಕು ಅನ್ನೋದನ್ನು ಪ್ರತಿ ವಿಡಿಯೋದಲ್ಲೂ ನಾನು ತಿಳಿಸ್ಕೊಡ್ತಾನೆ ಬರ್ತಾ ಇದ್ದೀನಿ. ಅದೇ ರೀತಿ ತುಂಬ ನನ್ನ ಸಬ್ಸ್ಕ್ರೈಬರ್ಸು, ನನ್ನ ವ್ಯೂವರ್ಸ್ ತುಂಬ ಜನ ಕಮೆಂಟ್ಸ್ ಹಾಕ್ತಾ ಇದ್ದೀರಾ. ತುಂಬಾ ಖುಷಿ ಆಗ್ತಿದೆ. ಡೈಲಿ ಅಪ್ಡೇಟ್ ಕೊಡ್ತಾ ಇದ್ದೀರಾ, ನನ್ನ ವೆಯ್ಟ್ ಲಾಸ್ ಇಷ್ಟ ಆಗಿದೆ ಸಿಸ್ಟರ್ ಅಂತ. ನಿಜವಾಗ್ಲೂ ಅದನ್ನು ನೋಡಿ ನನಗೆ ಖುಷಿ ಆಯಿತು. ಅದಲ್ಲದೆ ನನ್ನ ವೆಯ್ಟ್ ಲಾಸ್ಗಿಂತ ಅವರು ಇದನ್ನು ಮೋಟಿವೇಶನ್ ಆಗಿ ತೊಗೊಂಡು ಅವ್ರಿಗೆ ವೆಯ್ಟ್ ಲಾಸ್ ಜಾಸ್ತಿ ಆಗಿದೆ. ಅದನ್ನ ನೋಡಿಂತೂ ನನಗೆ ತುಂಬಾ ಖುಷಿ ಆಯಿತು. ಒಬ್ಬೊಬ್ರದ್ದೆಲ್ಲ 2 kg 2.5 kg ಬರೀ 15 ಡೇ 15 ದಿನ 16 ದಿನಕ್ಕೇ 2 kg 2.5 kg ಅಷ್ಟು ಕಡಿಮೆ ಮಾಡ್ಕೊಂಡಿದ್ದೀರಾ ಅಂದರೆ ನಿಜವಾಗ್ಲೂ ಇದನ್ನು ಎಷ್ಟು ಮೋಟಿವೇಶನ್ ಆಗಿ ತೊಗೊಂಡು ನೀವು ಅಷ್ಟು ಸ್ಟ್ರಿಕ್ಟಾಗಿ ನಿಮ್ಮ ಡಯಟ್ನ ಮಾಡ್ತಾ ಇದ್ದೀರಲ್ವ, ಅದು ನನಗೆ ಖುಷಿ ಕೊಡ್ತು. ನಿಜವಾಗ್ಲೂ ಇದರಿಂದ ನನ್ನಿಂದ, ನನ್ನ ವಿಡಿಯೋದಿಂದ ನಿಮ್ಗೆ ಹೆಲ್ಪ್ ಆಯಿತು ಅನ್ನೋದೊಂದೇ ನನಗೆ ಖುಷಿ ಆಗ್ತಿದೆ. ನಿಮ್ಮ ವಿಡಿಯೋ ನೋಡಿ ನಾನು ವೆಯ್ಟ್ ಲಾಸ್ ಮಾಡ್ಕೋತಾ ಇದ್ದೀನಿ. ದುಡ್ಡು ಕೊಟ್ಟೆಲ್ಲ ಹೋಗಿನೂ ರೂಪಾ ಸಿಸ್ಟರ್ ಹೇಳಿದ್ರಿ, ದುಡ್ಡು ಕೊಟ್ಟು ಕೂಡ ನಾನು ವೆಯ್ಟ್ ಲಾಸ್ ಮಾಡೋಕ್ಕಾಗಿರಲಿಲ್ಲ. ಬಟ್ ನಿಮ್ಮ ವಿಡಿಯೋನ 1 ವರ್ಷದಿಂದ ನೋಡ್ತಾ ಬರ್ತಾ ಇದ್ದೀನಿ. ನಿಮ್ಮ ವಿಡಿಯೋದಿಂದ ನಾನು ವೆಯ್ಟ್ ಲಾಸ್ನ ಮಾಡ್ಕೊಂಡಿದ್ದೀನಿ ಸಿಸ್ಟರ್ ಅಂತ ಹೇಳಿದ್ರಿ. ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯಿತು. ತುಂಬ ಜನ ಹೇಳಿದ್ದೀರಾ, ರುಕ್ಮಿಣಿ ಸಿಸ್ಟರ್ ಹೇಳಿದ್ದಾರೆ, ತುಂಬ ಜನ ಹೇಳ್ತಾ ಅಪ್ಡೇಟ್ ಕೊಡ್ತಾ ಇದ್ದೀರಾ. ಡೈಲಿ ಇಷ್ಟಿದೆ ಸಿಸ್ಟರ್, ಇಷ್ಟ ಆಗಿದೆ, ಕಮ್ಮಿ ಆಗಿದೆ, ಸ್ವಲ್ಪ ಜಾಸ್ತಿ ಆಗಿದ್ರು ಹೇಳ್ಕೊತೀರಾ, ಕಮ್ಮಿ ಆಗಿದೆ ಅಂತಲೇ ಹೇಳ್ಕೊತೀರಾ. ನನ್ನನ್ನು ನಿಮ್ಮ ಅಕ್ಕ ತಂಗಿ ಅಂತ ತಿಳ್ಕೊಂಡು ನೀವು ನನ್ನ ಜೊತೆ ಶೇರ್ ಮಾಡ್ತಿದ್ದೀರಾ. ಅದಂತೂ ನನಗೆ ತುಂಬಾ ಖುಷಿ ಕೊಡ್ತಾ ಇದೆ. ಈ ವಿಚಾರದಲ್ಲಿ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ನಿಜವಾಗ್ಲೂ ನಾನೊಂದು ಯೂಟ್ಯೂಬ್ ಮಾಡ್ತಿದ್ದೀನಿ, ನಾನೊಂದು ಈ ಹೆಲ್ತಿ ರೆಸಿಪೀಸ್ನ ತೋರಿಸ್ತಾ ಇದ್ದೀನಿ, ವೆಯ್ಟ್ ಲಾಸ್ ಜರ್ನಿನ ಮಾಡ್ತಾ ಇದ್ದೀನಿ ಅಂತ ಅಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಒಂದಿನ ನಾನು ಕ್ಷಮಿಸಿ, ನೆನ್ನೆ ಈ ವಿಡಿಯೋನ ನಾನು ಹಾಕೋಕ್ಕಾಗಲಿಲ್ಲ. ಯಾಕೆಂದರೆ ಸ್ವಲ್ಪ ಕೆಲಸ ಇತ್ತು, ದಿನಸಿ ಐಟಮ್ಸ್ ಎಲ್ಲ ತರೋದಿತ್ತು. ಹಾಗಾಗಿ ಸಿಟಿಗೆ ಹೊರಟೋಗಿದ್ವಿ. ಅಲ್ಲಿಂದ ಬಂದು ನಾನು ವಿಡಿಯೋಸ್ ಎಲ್ಲ ಮಾಡಿದ್ದೆ, ಬಟ್ ಎಡಿಟ್ ಮಾಡಿ ವಾಯ್ಸ್ ಕೊಡೋದ್ರೊಳಗೆ ಟೈಮ್ ಆಗೋಯ್ತು ನಿನ್ನೆ. ಹಾಗಾಗಿ ಅಷ್ಟೊತ್ತಿನಲ್ಲೆಲ್ಲ ಹಾಕಿದರೆ ಸರಿ ಹೋಗಲ್ಲ ಅಂತ ನಿನ್ನೆ ಒಂದಿನ ಸ್ಕಿಪ್ ಆಯಿತು. ಬಟ್ ಅದ್ರೂ ಮೆಸೇಜ್ ಮಾಡಿದ್ದಾರೆ ನನ್ನ ಸಿಸ್ಟರ್ ವಿಡಿಯೋಸ್ ಹಾಕಿ, ಡೈಲಿ ಅಪ್ಡೇಟ್ ಹಾಕಿ, 18ನೇ ದಿನದ್ದು ನಿಮ್ಮ ವಿಡಿಯೋಸ್ ಇಲ್ಲ, ಹಾಕಿ ಸಿಸ್ಟರ್, ಯಾಕೆ ಮಿಸ್ ಮಾಡಿದ್ರಿ ಅಂತ ಕೇಳ್ತಾರೆ. ಒಬ್ಬೊಬ್ಬರು ನಿಜವಾಗ್ಲೂ ಮಿಸ್ ಮಾಡ್ಕೊಂಡೆ ಸಿಸ್ಟರ್ ನಿಮ್ಮನ್ನು ಅಂತ ಕೇಳ್ತೀರಾ. ತುಂಬಾ ಖುಷಿ ಆಗುತ್ತೆ. ಇದಕ್ಕಿಂತ ಇನ್ನೇನು ಬೇಕಲ್ವಾ. ಈ ವಿಡಿಯೋ ಮಾಡ್ತಾ ಇರೋದಕ್ಕೂ ಸಾರ್ಥಕ ಅಂತ ಅನ್ನಿಸ್ತಾ ಇದೆ. ಅದಲ್ಲದೆ ನನಗೂ ಕೂಡ ಒಂದು ಮೋಟಿವೇಟ್ ಬಂದಿದೆ. ಏನಪ್ಪ ಅಂದರೆ ವೆಯ್ಟ್ ಲಾಸ್ ಮಾಡೋದ್ರ ಜೊತೆಗೆ ಕಷ್ಟ ಆದರೂ ಪರವಾಗಿಲ್ಲ, ಡೈಲಿ ನನ್ನ ವಿಡಿಯೋಸ್ನ ಹಾಕೋಣ, ನಿಮ್ಮ ಜೊತೆ ನಾನು ಮಾತಾಡೋಣ ಅಂತ ಅನಿಸುತ್ತೆ. ಅಷ್ಟು ಖುಷಿಯಾಗುತ್ತೆ. ನೀವು ಆ ಕಮೆಂಟ್ಸ್ ಹಾಕ್ತಿರಲ್ವ, ಅದನ್ನು ಓದಿನೇ ನನಗೆ ಖುಷಿಯಾಗುತ್ತೆ. ಪ್ರತಿಯೊಬ್ಬರಿಗೂ ನಾನು ಯಾರಿಗೂ ರಿಪ್ಲೈ ಮಾಡಿದೆ ಅಂತೂ ಇಲ್ಲ, ಎಲ್ರಿಗೂ ರಿಪ್ಲೈ ಮಾಡ್ತಾನೇ ಇದ್ದೀನಿ. ಏಕೆಂದರೆ ಅಷ್ಟು ನನ್ನ ಸಂಬಂಧಿಕರಲ್ಲಿ ನೀವು ಕೂಡ ಒಬ್ಬರು ಆಗಿದ್ದೀರಾ ಅನಿಸುತ್ತೆ. ಅಷ್ಟು ಖುಷಿಯಾಗುತ್ತೆ. ಹಾಗಾಗಿ ನಾನು ಎಲ್ರಿಗೂ ರಿಪ್ಲೈ ಮಾಡ್ತೀನಿ. ಈಗ ಡೈಲಿ ವಿಡಿಯೋಸ್ ಹಾಕಲಿಲ್ಲ ಅಂದ್ರೇ ಬೇಜಾರಾಗ್ಬಿಡುತ್ತೆ. ಅಯ್ಯೋ ನಿನ್ನೆ ಮಿಸ್ ಆಯ್ತಲ್ಲ, ನಾನು ಯಾರ ಜೊತೆ ಮಾತಾಡಲಿಲ್ಲ, ಕಮೆಂಟ್ಸ್ ಬರಲೇ ಇಲ್ಲ ನನಗೆ ಯಾರ್ದು, ಸಿಸ್ಟರ್ ಅಂತ ಬಾಯಿ ತುಂಬ ಕರಿತೀರಾ, ಅದು ನನಗೆ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನನ್ನ ವ್ಯೂವರ್ಸ್ಗೆ, ನನ್ನ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಕ್ಕಿಂತ ದೊಡ್ಡ ಮಾತು ಯಾವುದಾದ್ರೂ ಇದ್ದರೆ ಅದು ಥ್ಯಾಂಕ್ಸ್ಗಿಂತನೂ, ಥ್ಯಾಂಕ್ ಯು ಅನ್ನೋದ್ರಿಗಿಂತನೂ ದೊಡ್ಡ ಮಾತು ಯಾವುದೂ ಇಲ್ಲ ಅಂತ ಅನ್ಕೋತೀನಿ. ಅದ್ರಿಗಿಂತ ಇದ್ದರೆ ಆ ಮಾತನ್ನೇ ಹೇಳೋಕ್ಕೆ ಇಷ್ಟಪಡ್ತಿದ್ದೆ ನಾನು. ಅಷ್ಟು ಖುಷಿಯಾಗುತ್ತೆ ನಿಮ್ಮ ಕಮೆಂಟ್ಸ್, ನಿಮ್ಮ ವ್ಯೂಸು, ನೀವು ಪಾಸಿಟಿವ್ ಆಗಿ ನನಗೆ ಕಮೆಂಟ್ ಮಾಡೋದು. ಇದೇ ರೀತಿ ನನಗೆ ಸಪೋರ್ಟ್ ಕೊಡ್ತಾ ಇರಿ ಅಂತ ಕೇಳ್ಕೊತೀನಿ. ಹಾಗೆಯೇ ಇನ್ನು ಇವತ್ತಿನ ರುಟೀನ್ ನಂದು ಮಾರ್ನಿಂಗ್ ರುಟೀನ್ ಬಂದು ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ಎದ್ದ ತಕ್ಷಣ ಬಿಸಿನೀರು ಕುಡಿದು ವಾಕ್ ಸ್ಟಾರ್ಟ್ ಮಾಡ್ತೀನಿ. 45 ಎಷ್ಟು ನಿಮಿಷ ಮಾಡ್ತೀರಾ ಏನು ಅಂದರೆ ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಟೈಮು, 45 ಮಿನಿಟ್ಸ್ ಅಥವಾ 30 ಮಿನಿಟ್ಸ್ ಅಂತೂ ವಾಕ್ ಮಾಡೇ ಮಾಡ್ತೀನಿ. ವಾಕ್ ಹೋಗಿ ಬಂದಮೇಲೆ ನೆಲ್ಲಿಕಾಯಿ ಜ್ಯೂಸು ಅಥವಾ ಚಿಯಾ ಸೀಡು, ಡೈಲಿ ಒಂದೊಂದು ಆಪ್ಷನ್ ಇದೆ. ಒಂದೊಂದು ದಿನ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊತೀನಿ, ಮಾರನೇ ಬೆಳಗ್ಗೆಗೆ ಚಿಯಾ ಸೀಡ್ ನೆನೆ ಹಾಕಿರ್ತೀನಿ, ಅದನ್ನು ಕುಡ್ಕೊತೀನಿ. ಬಟ್ ಇವತ್ತು ನೆಲ್ಲಿಕಾಯಿ ಜ್ಯೂಸ್ ಆಗಿರೋದು, ನಿನ್ನೆ ಚಿಯಾ ಸೀಡ್ ತೋರಿಸಿದ್ದೆ ನಾನು ನಿಮಗೆ. ಇವತ್ತು ನೆಲ್ಲಿಕಾಯಿ ಜ್ಯೂಸ್ ಮಾಡಿರೋದ್ರಿಂದ ನೆಲ್ಲಿಕಾಯಿ ಜ್ಯೂಸ್ನ ಕುಡಿತಾ ಇದ್ದೀನಿ. ಅದನ್ನು ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅನ್ನೋದನ್ನು ಇಲ್ಲಿ ತೋರಿಸಿಲ್ಲ, ಏಕೆಂದರೆ ಡೈಲಿ ನೋಡ್ತಾನೆ ಇರ್ತೀರ, ಡೈಲಿ ಹಾಕ್ತಾ ಇರ್ತೀನಿ, ಅದಕ್ಕೋಸ್ಕರ ಇವತ್ತು ತೋರಿಸಿಲ್ಲ ಅಷ್ಟೇ. ಇನ್ನು ತಿಂಡಿಗೆ ಎಗ್ ಫ್ರೈಡ್ ರೈಸ್ನ ಮಾಡ್ತಾಯಿದ್ದೀನಿ. ಹೆಂಗೆ ಅಂದರೆ ನಮ್ಮ ಮನೇಲಿ ವಿಚಿತ್ರ, ಓಕೆನಾ. ಎಗ್ ಫ್ರೈಡ್ ರೈಸು ಎಲ್ಲ ಯೂಟ್ಯೂಬಲ್ಲೂ ಎಲ್ಲ ರೆಸಿಪೀಸ್ ಇರುತ್ತೆ. ಹಾಗೆಯೇ ನನ್ನ ವೆರೈಟಿ ಆಫ್ ಫುಡ್ನ ನಿಮಗೆ ತೋರಿಸೋಕ್ಕೆ ನನಗೆ ಆಗ್ತಾಯಿಲ್ಲ. ಯಾಕೆ ಗೊತ್ತಾ, ರೀಸನ್ ಹೇಳ್ಬಿಡ್ತೀನಿ. ನನ್ನ ಮಗಳಿಂದ ಅವ್ರು ಹೇಗೆ ಅಂದರೆ ಏನು ಬಾಯಿ ಸಿಗಬಾರ್ದು. ಈ ಕ್ಯಾಪ್ಸಿಕಮ್ ಆಗಲಿ,
ಯಾವ್ದಾರು ಒಂದು ಈರುಳ್ಳಿ ಆಗಲಿ, ಹಸಿರು ಮೆಣಸಿನ್ಕಾಯಿ ಆಗಲಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ, ಪುದೀನ ಏನೂ ಬಾಯಿಗೆ ಸಿಗಬಾರ್ದು. ಅವರಿಗೆ ಬರೀ ರೈಸು, ಮೊಟ್ಟೆ ಅಷ್ಟೇ ಸಿಗಬೇಕು. ಅದು ಹೇಗೆ ಮಾಡೋದು ಗೊತ್ತಾಗಲ್ಲ, ಅದು ಹೇಗೆ ಮಾಡೋದು ಅಂತ. ಅದಕ್ಕೋಸ್ಕರ ಮಕ್ಕಳಿಗೋಸ್ಕರ ಈ ರೀತಿ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಟೇಸ್ಟಿಯಾಗಂತೂ ಇರುತ್ತೆ. ಟೇಸ್ಟ್ ಇಲ್ಲ ಅಂತ ಈ ಸಿಸ್ಟರ್ ಏನಪ್ಪ ಏನು ಇಂಗ್ರೀಡಿಯೆಂಟ್ಸೇ ಹಾಕಿಲ್ಲ, ಈ ಥರ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳೇಬೇಡಿ. ತುಂಬಾ ಟೇಸ್ಟಿಯಾಗಿತ್ತು. ಬಟ್ ನಾನು ಏನೂ ಯೂಸ್ ಮಾಡ್ದೇನೆ, ತರಕಾರಿ ಕ್ಯಾಪ್ಸಿಕಮ್ಸ್ ಏನೂ ಯೂಸ್ ಮಾಡ್ದೇನೆ ಮಕ್ಕಳಿಗೋಸ್ಕರ ಮಕ್ಕಳ ತಿಂಡಿಗೆ ಮಾಡಿಕೊಟ್ಟಿರೋದಷ್ಟೇ. ಇನ್ನು ನಮಗೆ ನಾನು ಸಪ್ರೇಟಾಗೆ ಮಾಡಿಕೊಂಡೆ, ನಮ್ಮ ಮನೆಯವ್ರಿಗೆ ನನಗೆ ಕೊತ್ತಂಬರಿ ಸೊಪ್ಪು, ಕ್ಯಾಪ್ಸಿಕಮ್ ಎಲ್ಲ ಯೂಸ್ ಮಾಡಿಕೊಂಡು, ಪುದೀನ ಎಲ್ಲ ಯೂಸ್ ಮಾಡಿಕೊಂಡು ನಾವು ಸಪ್ರೇಟಾಗಿ ಮಾಡ್ಕೊಂಡ್ವಿ. ಬಟ್ ಮಕ್ಕಳಿಗೋಸ್ಕರ ಇದು ಅವ್ರಿಗೆ ತಿಂಡಿಗೂ ಆಗಬೇಕು, ಹಾಗೆಯೇ ಲಂಚ್ಗೂ ಕೂಡ ಕೊಡಬೇಕು. ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತೀನಿ. ಯಾಕೆ ಅಂದರೆ ಲಂಚ್ ಟೈಮಲ್ಲಿ ಇವ್ರು ಏನು ಮಾಡ್ತಾರೆ ಅಂದರೆ, ಈ ಟೊಮೊಟೊ, ಈರುಳ್ಳಿ, ಕ್ಯಾಪ್ಸಿಕಮ್ಮು, ಬೀನ್ಸ್ ಏನಾದರೂ ಒಂದು ಗೆಡ್ಡೆಕೋಸು ಏನಾದರೂ ಒಂದು ಹಾಕಿದರೆ ಅದನ್ನು ಎತ್ತಾಕೋದನ್ನೇ ಮಾಡ್ತಾರಂತೆ. ಅವ್ರ ಮ್ಯಾಮ್ ಕಂಪ್ಲೇಂಟ್ ಹೇಳಿದ್ದು ಪೇರೆಂಟ್ಸ್ ಮೀಟಿಂಗ್ ಹೋದಾಗ. ಅದನ್ನು ತೆಗೆದಿಡೋದ್ರೊಳಗೆ ಊಟದ ಬೆಲ್ಲ ಆಗೋಗಿರುತ್ತೆ ಮೇಡಮ್, ಟೈಮ್ ಆಗೋಗ್ಬಿಟ್ಟಿರುತ್ತೆ. ಹಾಗೇ ಲಂಚ್ನ ಬಾಕ್ಸ್ ಹಾಗೆ ಉಳಿಸ್ಕೊಬರ್ತಾರೆ ಊಟನ. ಇವ್ರು ಏನು ತರಕಾರಿ ವೆಜಿಟೇಬಲ್ಸೇ ತಿನ್ನಲ್ಲ. ಎಷ್ಟು ಸ್ಟ್ರಿಕ್ಟಾಗಿ ಹೇಳಿ ತಿಂದು ಮುಗಿಸ್ಬೇಕು ಅಂದ್ರೂ ತಿನ್ನಲ್ಲ. ಅದೇ ಕಂಪ್ಲೇಂಟ್ ಇವ್ರದ್ದು, ಅದೇ ಕಂಪ್ಲೇಂಟು. ಅದಕ್ಕೆ ಇವ್ರು ಲಂಚ್ ಬಾಕ್ಸ್ ಹಾಗೆ ಪೆಂಡಿಂಗ್ ಉಳಿಯುತ್ತೆ ಅಂತ ಹೇಳ್ತಾರೆ. ಬಟ್ ನನಗೆ ಗೊತ್ತು ಏನಕ್ಕೆಪ್ಪ ಅಂದರೆ, ಯಾಕದು ಇನ್ಕಂಪ್ಲೀಟ್ ಆಗಿರುತ್ತೆ ಲಂಚ್ ಬಾಕ್ಸ್ ಅಂತ ಅಂದರೆ, ತರಕಾರಿ ಹಾಕಿದರೆ ಮುಗಿದ ಕತೆ, ತಿನ್ನಲ್ಲ ಅವರು. ತರಕಾರಿ ಹಾಕದೆ ಈ ರೀತಿ ಮಾಡಿಕೊಡಿ, 2 ಬಾಕ್ಸ್ ಹಾಕಿದ್ರು ತಿನ್ಕೊಂಬರ್ತಾರೆ. ಈ ರೀತಿ ನನ್ನ ಮಕ್ಕಳಿಬ್ರು ಹೀಗೇ. ಇದಕ್ಕೊಂದು ಟಿಪ್ಸ್ ಇದ್ದರೆ ದಯವಿಟ್ಟು ಹೇಳಿ ಆಯಿತಾ. ಟಿಪ್ಸ್ ಇಲ್ಲ, ಟ್ರೈ ಮಾಡಿ ಸಾಕಾಗಿ ಈಗ ರೊಟ್ಟಿಗೆ, ದೋಸೆಗೆ, ಚಪಾತಿ ಮಾಡುವಾಗ ಕ್ಯಾರೆಟ್ ಆಗಲಿ ಅಥವಾ ಪಾಲಕ್ ಸೊಪ್ಪಾಗಲಿ, ಕೊತ್ತಂಬರಿ ಸೊಪ್ಪಾಗಲಿ ಈ ಮಸಾಲೆನ ರುಬ್ಕೊಂಡು ಆ್ಯಡ್ ಮಾಡ್ಕೊಂಡು ತಿನ್ನಿಸ್ತಾ ಇದ್ದೀನಿ ಅವ್ರಿಗೆ. ಹಾಗೆ ತಿನ್ಸೋಕ್ಕಂತೂ ದೇವರಣೆ ನನ್ನ ಕೈಲಿ ಆಗ್ತಾಯಿಲ್ಲ. ನಿಮ್ಗೇನಾರು ಅದ್ರ ಬಗ್ಗೆ ಒಂದು ಯಾರಿಗಾದರೂ ಟಿಪ್ಸ್ ಗೊತ್ತಿದ್ರೆ ಪ್ಲೀಸ್ ತರಕಾರಿ ತಿನ್ನೋ ಹಾಗೆ ಹೇಗೆ ಮಾಡಬೇಕು ನನ್ನ ಮಕ್ಕಳನ್ನ ಅನ್ನೋದನ್ನು ತಿಳಿಸ್ಕೊಡಿ, ಓಕೆನಾ. ನಿಜವಾಗ್ಲೂ ನಂಗೆ ಸಖತ್ ಬೇಜಾರಾಗ್ಬಿಟ್ಟಿದೆ ಈ ವಿಚಾರದಲ್ಲಿ. ಸೊಪ್ಪು ತರಕಾರಿನ ತಿನ್ನಲ್ಲ. ಬಟ್ ಹಣ್ಣು ಕೊಡಿ, ಎಷ್ಟು ಬೇಕು ಅಷ್ಟು ತಿಂತಾರೆ. ಹಣ್ಣಂತೂ ಮುಗಿಸೇ ಹಾಕ್ತಾರೆ, ಬಿಡೋದೇ ಇಲ್ಲ. ಅಷ್ಟು ಹಣ್ಣು ತಿಂತಾರೆ. ಸೊಪ್ಪು ತರಕಾರಿ ಮಾತ್ರ ಯಾವಾಗಲೂ ಸೈಡಲ್ಲಿರ್ತಾರೆ. ನಿಮ್ಮ ಮನೇಲೂ ಮಕ್ಕಳಿದ್ರೆ ನಿಮ್ಮ ಮಕ್ಕಳದು ಇದೇ ಕಂಪ್ಲೇಂಟ್ಸಾ ಅನ್ನೋದನ್ನು ಕಮೆಂಟ್ ಹಾಕಿ ಆಯಿತಾ. ನನಗೂ ನೋಡಿ ಹೌದು ಎಲ್ಲ ಮಕ್ಕಳು ಇದೇ ರೀತಿಯೇ ಅಂತನಾದರೂ ಅಂದ್ಕೊಂಡು ತೃಪ್ತಿ ಪಡ್ತೀನಿ. ಬಟ್ ನನ್ನ ಮಕ್ಕಳು ಹೀಗೇ ಹಣ್ಣು ತಿಂತಾರೆ, ಬಟ್ ಸೊಪ್ಪು ತರಕಾರಿ ಇದರಲ್ಲಿ ಅಷ್ಟಕ್ಕಷ್ಟೇ ತಿನ್ನಲ್ಲ. ಸ್ವಲ್ಪ ಬೆದರಿಸಿ ತಿನ್ನಿಸ್ಬೇಕು, ಹಾಗಿದ್ರೆ ಮಾತ್ರ ತಿಂತಾರೆ. ಖುಷಿಯಿಂದ ಒಂದಿನೂ ತಿಂತಿಲ್ಲ. ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ಇನ್ನು ನಮಗೆ ನಾವು ಸಪ್ರೇಟಾಗಿ ಎಗ್ ಬುರ್ಜಿನ ಮಾಡ್ಕೊಂಡಿದ್ದೀವಿ. ಅದಕ್ಕೆಲ್ಲ ತರಕಾರಿನ ಆ್ಯಡ್ ಮಾಡಿ ಎನರ್ಜಿಗೆ ಕಾರ್ಬ್ಸ್ ಬೇಕು, ಹಾಗಾಗಿ ಕಾರ್ಬ್ಸ್ನ ಯೂಸ್ ಮಾಡ್ತಿದ್ದೀನಿ, ರೈಸ್ನ ಯೂಸ್ ಮಾಡ್ತಿದ್ದೀನಿ. ಇನ್ನು ಎಗ್ಸಲ್ಲಿ ಪ್ರೋಟೀನ್ ಇದೆ, ನಿಮ್ಗೆಲ್ರಿಗೂ ಗೊತ್ತಿರೋ ಅಂಥದ್ದೇ. ಹಾಗಾಗಿ ಇವತ್ತಿನ ತಿಂಡಿಗೆ ಪ್ರೋಟೀನ್ ಕೂಡ ಕಂಪ್ಲೀಟ್ ಆಗುತ್ತೆ. ಇನ್ನು ಫೈಬರ್ ಅಂಶಕ್ಕೆ ಬಂದರೆ ಸಲಾಡ್ಸ್ನ ತಗೋತೀನಿ. ಗೊತ್ತೇ ಇದೆ ಸಲಾಡ್ಸು ಅಂದರೆ ನಾನು ಏನು ತಗೋತೀನಿ ಅಂತ. ಕ್ಯಾರೆಟ್, ಸೌತೆಕಾಯಿ ಈ ರೀತಿ ಸಲಾಡ್ಸ್ನ ತಗೋತೀನಿ. ಇದಿಷ್ಟು ನನ್ನ ಇವತ್ತಿನ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಎಗ್ ಫ್ರೈಡ್ ರೈಸ್ ಜೊತೆಗೆ ಸ್ವಲ್ಪ ವೆಜಿಟೇಬಲ್ಸ್ನ ಆ್ಯಡ್ ಮಾಡಿಕೊಂಡ್ರೆ ಇದಿಷ್ಟು ನನ್ನ ಇವತ್ತಿನ ತಿಂಡಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಕಪ್ಪಲ್ಲಿ ನಾನು ತರಕಾರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ, ನೀವು ನೋಡ್ತಾ ಇರ್ಬೋದು. ಇದು ನಮಗೆ ಮಾಡ್ಕೊಂಡಿರೋ ಅಂಥದ್ದು. ಬಟ್ ಮಕ್ಕಳಿಗೆ ಬೇರೆ ಮಾಡಿಕೊಟ್ಟೆ ಅಂತ ಹೇಳಿದೆ ಅಲ್ವಾ. ಹಾಗೆಯೇ ಇದೆಲ್ಲ ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ದಿನಸಿ ಐಟಮ್ ತರೋ ಅಂಥದ್ದಿತ್ತು. ಹಾಗಾಗಿ ಸ್ವಲ್ಪ ದಿನಸಿ ಐಟಮ್ ತರಬೇಕು ಅಂತ ಅಂದ್ಕೊಂಡ್ವಿ. ಹಾಗಾಗಿ ಡಿ ಮಾರ್ಟ್ ಓಪನ್ ಆಗಿದೆ ನಮ್ಮ ಮೈಸೂರಲ್ಲಿ. 3-4 ಮಂತ್ ಆಯಿತು ಅನಿಸುತ್ತೆ ಓಪನ್ ಆಗಿ. ಹೋಗೋಣ ಅಂತ ನಿನ್ನೆ ಹೋಗಿದ್ವಿ. ಹಾಗಾಗಿ ನಿನ್ನೆ ನನ್ನ ವಿಡಿಯೋಸ್ ಮಿಸ್ ಆಗೋ ಕಾರಣನೇ ಅದಾಯಿತು. ಹೋದ್ವಿ, ಸ್ವಲ್ಪ ಟೈಮೆಲ್ಲ ಸ್ಪೆಂಡ್ ಮಾಡಿ ದಿನಸಿ ಐಟಮ್ ಎಲ್ಲ ತಂದು ನಾನು ಜೋಡಿಸ್ಕೊಂಡು ಅದೆಲ್ಲ ಆಗಿ ನಾನು ಎಡಿಟ್ ಮಾಡಿ ವಿಡಿಯೋನ ವಾಯ್ಸ್ ಕೊಡೋದು ಸ್ವಲ್ಪ ಲೇಟ್ ಆಗಿತ್ತು. ಅದಕ್ಕೋಸ್ಕರ ನನ್ನ ವಿಡಿಯೋ ನಿನ್ನೆ ಮಾಡೋಕ್ಕಾಗಲಿಲ್ಲ, ಸ್ಕಿಪ್ ಆಯ್ತಷ್ಟೇ. ಇನ್ನು ನನ್ನ ಇವತ್ತಿನ ವೆಯ್ಟ್ ಕೂಡ ನಿಮಗೆ ಹೇಳಲಿಲ್ಲ. ನನ್ನ ವೆಯ್ಟ್ ಬಂದು ಇವತ್ತಿನ ನನ್ನ ವೆಯ್ಟ್ ಡೇ 1 61.5 kg ಇತ್ತು. 19 ದಿನದಲ್ಲಿ ನನ್ನ ವೆಯ್ಟ್ ಬಂದು 59.5 kg ಇದೆ. ಮಾಮೂಲಿ ಅಂತೆ 19 ದಿನಕ್ಕೆ 2 kg ಲೆಸ್ ಆಗಿದೆ. 3 ಡೇಸ್ಗೆ 2 kg ಲೆಸ್ ಆಗಿದೆ. ಇನ್ನು 10 ಡೇಸಲ್ಲಿ 1 kg ಅಂತೂ ಆರಾಮಾಗಿ ಲೆಸ್ ಮಾಡ್ಕೋಬೋದು. 10 ಅಲ್ಲ 11 ಡೇಸ್ ಇರುತ್ತೆ. 1 ತಿಂಗಳಲ್ಲಿ 3 kg ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಕೋಬೋದು, ಎಲ್ಲನೂ ತಿಂದ್ಕೊಂಡು. ಮಾಮೂಲಿ ಅಂತೆ ಚೆನ್ನಾಗಿ ಊಟ ಮಾಡ್ಕೊಂಡೇನೆ ಖುಷಿಯಾಗಿ ಇದ್ಕೊಂಡು ಎಲ್ಲ ಮಾಡಿಕೊಂಡು ಆರಾಮಾಗಿ 3 kg ವೆಯ್ಟ್ ಲಾಸ್ ಮಾಡ್ಬೋದು. ನೀವು ಸ್ಟ್ರಿಕ್ಟಾಗಿ ಏನೋ ತಿಂದೆ ಡಿಸಿಪ್ಲಿನಾಗಿ ಇದ್ಕೊಂಡು ವೆಯ್ಟ್ ಲಾಸ್ ಮಾಡ್ತೀನಿ ಅಂದರೆ ನಿಜವಾಗ್ಲೂ 4ರಿಂದ 4.25 kg ವೆಯ್ಟ್ ಲಾಸ್ ಮಾಡ್ಬೋದು ಕಣ್ರಿ. ಬಟ್ ನಾನು ಆರಾಮಾಗಿ ಎಲ್ಲನೂ ತಿಂದ್ಕೊಂಡೇ ಕೂಡ ಈ ರೀತಿ ವೆಯ್ಟ್ ಲಾಸ್ನ ಮಾಡ್ತಾ ಇರೋದು. ಒಂದೊಂದು ದಿನ ಅಂತೂ ಮಿಸ್ ಆಗಿದೆ ನನ್ನ ಊಟದಲ್ಲಿ. ಕಾರ್ಬ್ಸ್ ಜಾಸ್ತಿ ಆಗಿದೆ, ಪ್ರೋಟೀನ್ ಮಿಸ್ ಆಗಿದೆ, ಒಂದೊಂದು ದಿನ ಫೈಬರ್, ಒಂದೊಂದು ದಿನ ಕ್ಯಾರೆಟ್ ಇರಲ್ಲ, ಒಂದೊಂದು ದಿನ ಸೌತೆಕಾಯಿ ಇರಲ್ಲ. ಏನು ಮಾಡೋಕ್ಕಾಗಲ್ಲ, ನಾನು ಇಟ್ಕೊಂಡಿರೋಕ್ಕಾಗಲ್ಲ ಅಲ್ವಾ. ಒಂದೊಂದು ದಿನ ಮಿಸ್ ಆಗುತ್ತೆ. ಅಂಥ ಟೈಮಲ್ಲಿ ಸ್ವಲ್ಪ ವೆಯ್ಟ್ ವೇರಿಯೇಷನ್, ವೆಯ್ಟ್ ಗೇನ್ ಆಗುತ್ತೆ, ಲಾಸ್ ಆಗುತ್ತೆ, ಈ ಥರ ಆಗ್ತಾ ಇರುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಬಟ್ ಎಲ್ಲ ಇದ್ಕೊಂಡು ಸ್ಟ್ರಿಕ್ಟಾಗಿ ಡಿಸಿಪ್ಲಿನಾಗಿ ನಾನು ವೆಯ್ಟ್ ಲಾಸ್ ಮಾಡ್ತೀನಿ ಅಂದರೆ ನೀವು ಆರಾಮಾಗಿ 1 ತಿಂಗಳಲ್ಲಿ 4ರಿಂದ 4.25 kg ವೆಯ್ಟ್ ಲಾಸ್ ಮಾಡ್ಕೋಬೋದು. ನಂತರ ಒಂದಿನ ಇರುತ್ತೆ, ಒಂದಿನ ಇರಲ್ಲ, ಹಾಗೆ ಮೇಂಟೈನ್ ಮಾಡ್ಕೋತೀನಿ ಅಂದರೆ ಆರಾಮಾಗಿ 3 kg ಅಂತೂ ಹೊಟ್ಟೆ ತುಂಬ ತಿಂದ್ಕೊಂಡು 3 kg ಅಂತೂ ವೆಯ್ಟ್ ಲಾಸ್ನ ಮಾಡ್ಬೋದು.
ಇನ್ನು ಮಧ್ಯಾಹ್ನದ ಊಟಕ್ಕೆ ಒಂದು ಚಪಾತಿ ತೊಗೋತೀನಿ, ಹಾಗೆಯೇ ಕ್ಯಾರೆಟು, ಈರುಳ್ಳಿ, ಸೌತೆಕಾಯಿ ಸಲಾಡ್ಸ್ ಕೂಡ ತೊಗೊಂಡಿದ್ದೀನಿ. ಇನ್ನು ಪೆಪ್ಪರ್ ಫ್ರೈ ಕೂಡ ಮಾಡಿದ್ದೆ, ಚಿಕನ್ ಪೆಪ್ಪರ್ ಫ್ರೈನ ಅದನ್ನು ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಪೆಪ್ಪರ್ ಫ್ರೈನ. ಒಂದೇ ಒಂದು ಚಪಾತಿ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಸಲಾಡ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ನನ್ನ ಮಧ್ಯಾಹ್ನದ ಊಟ ಆಗಿರುತ್ತೆ. ಅಂದರೆ ಅಲ್ಲಿಂದ ಡಿಮಾರ್ಟಿಂದ ಹೋಗಿ ಬಂದಾದಮೇಲೆ ಈ ರೀತಿ ಮಾಡಿಕೊಂಡೆ, ಚಪಾತಿ ಹೊತ್ಕೊಂಡು ಈ ರೀತಿ ಚಿಕನ್ನ ಮಾಡ್ಕೊಂಡ್ವಿ, ಚಿಕನ್ ಪೆಪ್ಪರ್ ಫ್ರೈನ ಮಾಡ್ಕೊಂಡ್ವಿ ಚಪಾತಿ ಹೊತ್ಕೊಂಡು. ಇದಿಷ್ಟು ನನ್ನ ಮಧ್ಯಾಹ್ನದ ಊಟ. ಇನ್ನು ರಾತ್ರಿ ಊಟಕ್ಕೆ ಬಂದರೆ ನಿಮಗೆ ಪ್ರತಿಯೊಂದು ಸಲನೂ ಹೇಳಲೇಬೇಕು ಅಂತ ಏನಿಲ್ಲ, ಎಲ್ರಿಗೂ ಗೊತ್ತಾಗಿದೆ ಆಲ್ರೆಡಿ ನನ್ನ ರಾತ್ರಿ ಊಟ ಯಾವಾಗಲೂ ಲೈಟಾಗಿರುತ್ತೆ ಅಂತ. ಇನ್ನು ಸಿಟಿಯಿಂದ ಬರುವಾಗ ಸ್ವಲ್ಪ ಬಟರ್ ಫ್ರೂಟ್ ಕೂಡ ತಗೊಂಬಂದಿದ್ವಿ. ಹಾಗಾಗಿ ಬಟರ್ ಫ್ರೂಟ್ನ ಕಟ್ ಮಾಡಿ ನೋಡಿದೆ, ಸ್ವಲ್ಪ ಅದು ಯಾಕೋ ಬ್ಲ್ಯಾಕ್ ರೀತಿ, ಅಂದರೆ ಒಂಥರ ಕಂದು ಹೋಗಿರುತ್ತೆ ನೋಡಿ, ಬಿದ್ದಾಗ ಗಾಯ ಆಗಿರುತ್ತಲ್ವ ಆ ಹಣ್ಣಿಗೆ, ಆ ರೀತಿ ಆಗಿತ್ತು. ಏನು ಕೆಟ್ಟು ಹೋಗಿರಲಿಲ್ಲ ಹಣ್ಣು, ಬಟ್ ಆ ರೀತಿ ಆಗಿತ್ತು. ಅದನ್ನಷ್ಟು ತೆಗೆದಾಕಿ ಇನ್ನು ಮಿಕ್ಕಿದ್ನ ನಾನು ಬಟರ್ ಫ್ರೂಟ್ನ ತಿಂದ್ಕೊಂಡೆ. ಈಗ ಬಟರ್ ಫ್ರೂಟ್ ಸೀಸನ್ ಆಗಿರೋದ್ರಿಂದ ಸೀಸನ್ ಫ್ರೂಟ್ನ ತಿನ್ನಿ, ಓಕೆನಾ, ಏನೂ ಆಗಲ್ಲ. ಸೀಸನ್ ಫ್ರೂಟ್ ಆಗಿರೋದ್ರಿಂದ ಬಟರ್ ಫ್ರೂಟ್ ಕೂಡ ತೊಗೊಂಬಂದಿದ್ವಿ ಬರುವಾಗ, ಅದನ್ನು ಕೂಡ ತಿಂದ್ಕೊಂಡ್ವಿ. ನೋಡ್ತಾ ಇರ್ಬೋದು ನೀವು, ಸ್ವಲ್ಪ ಕಂದಿದೆ, ಅಂದರೆ ಬಿದ್ದು ಗಾಯ ಆಗಿರುತ್ತಲ್ವ ಅದಕ್ಕೆ ಕಂದು ಹೋಗಿದೆ ಅಂತ ಅಂತೀವಿ ನಮ್ಮ ಕಡೆ. ನಿಮ್ಮ ಕಡೆ ಏನಂತೀರೋ ಗೊತ್ತಿಲ್ಲ ನನಗೆ. ಅಷ್ಟನ್ನು ತೆಗೆದಾಕಿ ಮಾಮೂಲಿ ಅಂತ ನಾನು ತಿಂದ್ಕೊಂಡಿದ್ದೀನಿ. ಇದು ರಾತ್ರಿ ಊಟ ಆಗಿರುತ್ತೆ ನನಗೆ. ಇದ್ರ ಜೊತೆಗೆ ಲೈಟಾಗಿ ಏನಾದರೂ ಒಂದು ತಿಂದ್ಕೊಂಡಿರ್ತೀನಿ ಅಷ್ಟೇ, ಇದೊಂದೇ ಹೊಟ್ಟೆಗೆ ಆಗಲ್ಲ. ಬಟ್ ಇದ್ರ ಜೊತೆ ಲೈಟಾಗಿ ರೈಸು ಅಥವಾ ಮುದ್ದೆ ಅಥವಾ ಪ್ರೋಟೀನ್ ಪೌಡರ್ ಈ ರೀತಿ ತೊಗೊಂಡಿರ್ತೀನಿ. ಬಟ್ ಪ್ರೋಟೀನ್ ಪೌಡರ್ ಅಂದರೆ ಹೊರಗಡೆದಲ್ಲ, ಮನೆದೇನೆ ಅಷ್ಟೇ. ಇದಿಷ್ಟು ನನ್ನ ಇವತ್ತಿನ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಎಲ್ರಿಗೂ ಟೇಕ್ ಕೇರ್, ಟಾಟಾ.